ಭೂಮಿಯ ಮೇಲಿನ ಸಂಜೀವಿನಿ ಅಂತಾನೆ ಹೇಳ್ಬೋದು ಎಕ್ಕದ ಗಿಡವನ್ನ. ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಅವಕಾಶ ಸಿಕ್ಕಿರುವಂತಹ ಗಿಡಗಳಲ್ಲಿ ಈ ಎಕ್ಕದ ಗಿಡಗಳು ಕೂಡ ಒಂದು. ಬಿಳಿ ಮತ್ತು ನೀಲಿ ಎಕ್ಕದ ಗಿಡಗಳಾಗಿ ಎರಡು ತರದ ಎಕ್ಕದ ಗಿಡಗಳನ್ನ ನಾವು ಭೂಮಿ ಮೇಲೆ ಕಾಣಬಹುದು. ಎಕ್ಕದ ಗಿಡದ ಪ್ರತಿ ಭಾಗವೂ ಕೂಡ ಶ್ರೇಷ್ಠತೆಯನ್ನು ಹೊಂದಿದೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ. ಸ್ನೇಹಿತರೆ, ಇಂದು ಎಕ್ಕದ ಗಿಡದ ಕಾಯಿಯ ಒಂದು ಉಪಯೋಗವನ್ನು ನೋಡೋಣ. ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲೂ ಕೂಡ ಇರಲೇಬೇಕಾದಂತಹ ಗಿಡ ಎಕ್ಕದ ಗಿಡ, ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗೆ ಎಕ್ಕದ ಕಾಯಿ ಕೂಡ, ಎಕ್ಕದ ಕಾಯಿಯೊಳಗೆ ಈ ತರ ಒಂದು ಬಿಳಿಯಾದಂತಹ ಹತ್ತಿ ಇರುತ್ತೆ ಸ್ನೇಹಿತರೆ. ರೇಷ್ಮೆಯಂತೆ ನುಣುಪಾದಂತಹ ಹಾಗೂ ಅಚ್ಚ ಬಿಳುಪಿನ ಒಂದು ಹತ್ತಿ ಇರುತ್ತೆ ಈ ಕಾಯಿಯ ಒಳಗೆ, ಚೆನ್ನಾಗಿ ಬಲಿತಂತಹ ಕಾಯಿಯ ಒಳಗಡೆ. ಎಕ್ಕೆ ಗಿಡದ ಬೀಜ ಪ್ರಸರಣಕ್ಕೋಸ್ಕರ ಪ್ರಕೃತಿಯ ಒಂದು ವ್ಯವಸ್ಥೆ ಇದು. ಎಲ್ಲ ಒಂದು ಹತ್ತಿಯ ತುದಿ ಅಂಚಿನಲ್ಲಿ ಎಕ್ಕೆ ಗಿಡದ ಬೀಜಗಳಿರುತ್ತೆ. ಚೆನ್ನಾಗಿ ಬಲಿತಂತಹ ಕಾಯಿಯಿಂದ ಈ ತರ ಒಂದು ಹತ್ತಿಯನ್ನ ಪಡೆಯಬಹುದು. ಒಂದು 8 ಕಾಯಿಯನ್ನ ನಾವು ಸಂಗ್ರಹಿಸಿಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಸಾಲುವಷ್ಟು ನಮಗೆ ಹತ್ತಿ ಸಿಗತ್ತೆ. ಆ ಹತ್ತಿ ತುಂಬಾ ಶ್ರೇಷ್ಠವಾದಂತಹ ಹತ್ತಿ. ಯಾಕೆಂದ್ರೆ ಪ್ರತಿದಿನ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಬೇಕಿದ್ರೆ ಈ ಒಂದು ಹತ್ತಿಯನ್ನು ಉಪಯೋಗಿಸೋದ್ರಿಂದ ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ ಅನ್ನೋ ಒಂದು ಮಾತಿದೆ. ಈ ಹತ್ತಿಯನ್ನು ಉಪಯೋಗಿಸೋದ್ರಿಂದ ತುಂಬಾ ಸಣ್ಣ ಎಳೆಯಲ್ಲಿ ತುಂಬಾ ಹೊತ್ತಿನ ತನಕ ತುಪ್ಪದ ದೀಪವನ್ನು ಹಚ್ಚಬಹುದು ಮನೆಯಲ್ಲಿ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮನೆಯ ಅಂಗಳದಲ್ಲಿ ಸುಮ್ಮನೆ ಹಾಳಾಗ್ತಾ ಇದ್ರೆ ಖಂಡಿತ ಸಂಗ್ರಹಿಸಿಟ್ಕೊಳ್ಳಿ. ಒಂದು ಉತ್ತರೋತ್ತರ ಅಭಿವೃದ್ಧಿಗೋಸ್ಕರ ಈ ಒಂದು ಹತ್ತಿಯಿಂದ ದೀಪವನ್ನು ಹಚ್ಚೋಣ. ಹಾಗೆ ಸ್ನೇಹಿತರೆ, ಗೊತ್ತಿದ್ದವರಿಗೆ ಒಂದು ನೆನಪಾಗಿ, ಗೊತ್ತಿಲ್ಲದೆ ಇದ್ದವರಿಗೆ ಒಂದು ಮಾಹಿತಿಗೋಸ್ಕರ ಮಾಡ್ತಾ ಇರುವಂತಹ ಈ ನನ್ನ ಒಂದು ಪುಟ್ಟ ಚಾನಲ್ಗೆ ನೀವೇನಾದರೂ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೊಂದು ಸವಿ ನೆನಪು, ಗೆಳತಿಯ ಮಗನ ಉಪನಯನಕ್ಕೆ ಹೋಗ್ತಾ ಇದ್ದೇವೆ. ತುಂಬಾ ಹಳೆಯದಾದಂತಹ ಗೆಳತನ, ಸುಮಾರು 15-20 ವರ್ಷಗಳ ಹಿಂದಿನ ಗೆಳತನ ಸ್ನೇಹಿತರೆ. ಆತ್ಮೀಯತೆ ಕೂಡ ಇದೆ. ಮಗನ ಉಪನಯನಕ್ಕೆ ಕರೆದಿದ್ಲು. ನಾವು ಬರುವಷ್ಟೊತ್ತಿಗೆ ಉಪನಯನದ ಕಾರ್ಯಗಳೆಲ್ಲ ಸುಮಾರು ಮುಗಿದಿದ್ವು. ಹಾಗಾಗಿ ನನಗೆ ಸಿಕ್ಕಂತಹ ಒಂದಷ್ಟು ಸವಿ ನೆನಪುಗಳನ್ನ ನಾನಿಲ್ಲಿ ಜೋಡಿಸಿಟ್ಕೊತಾ ಇದ್ದೇನೆ. नमो दिवे नमः पृथिवे सप्रत सभां मे गोपाय ये च सभ्याः सभासदः तारिन्द्र्यावतः कुरु. ಈ ಶುಭ ಸಂದರ್ಭದಲ್ಲಿ ಉಪನಯನ ಸಂಸ್ಕಾರದ ಮಹತ್ವ, ಅದರ ಸಂಪೂರ್ಣವಾದಂತಹ ಚಿತ್ರಣ ಪ್ರಾಯಶಃ ನಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಒಟುವಿನ ಜ್ಞಾನಾರ್ಜನೆಗೋಸ್ಕರವಾಗಿ ಪಾಲಕರು ಆಚರಿಸಲೇಬೇಕಾದಂತಹ ಕೆಲವೊಂದು ನೀತಿ ನಿಯಮಗಳನ್ನ ಒಂದು ಆಶೀರ್ವಾದ ಪೂರ್ವಕವಾಗಿ ಕೇಳುವಂತಹದ್ದು ಒಂದು ಸಭ್ಯತೆ ಹಾಗೂ ಸಂಪ್ರದಾಯ. ಈ ಹಿನ್ನೆಲೆಯಲ್ಲಿ ಹಿರಿಯರಾದಂತಹ ವಿದ್ವಾನ್ ನಾರಾಯಣ್ ಭಟ್ ಉಮ್ಮಚ್ಗಿ ಇವರು ಆಶೀರ್ವಾದ ರೂಪಕವಾದಂತಹ ಬ್ರಹ್ಮೋಪದೇಶದ ಮಹತ್ವವನ್ನ ತಿಳಿಸಿಕೊಡಬೇಕು, ನಮ್ಮೆಲ್ಲರನ್ನ ಆಶೀರ್ವದಿಸಬೇಕು ಅಂತ ಯಜಮಾನರು, ಹಿರಿಯರು, ಮನೆಯವರೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ.